ಈಗ ನೀವು ಜನರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ? ನೀವು ಒಂದ ಹಿಂದೂ ಲಿಂಗಾಯತ ಧರ್ಮದ ಮುಖಂಡರಾಗಿ, ಹೌದಾ? ಮತ್ತೆ ನೀವು ಮುಸ್ಲಿಂ ಯುವಕರಿಗೆ ಲಗ್ನ ಮಾಡಿ 5 ಲಕ್ಷ ಕೊಡ್ತೀನಿ ಅಂತಿರಲ್ಲ, ಯಾಕೆ ನಿಮ್ಮ ಮನ್ಯಾಗ ನಿಮ್ಮ ಮಗ ಇಲ್ವಾ? ಅಲ್ಲಿಂದ ಸ್ಟಾರ್ಟ್ ಮಾಡಲ್ಲ. ನಿಮ್ ಲಗ್ನ ಮಾಡ್ಕೋಬೇಡ ಅಂತ ಹೇಳ್ತಾರೆ. ನಿಮ್ಮ ಮಗನಿಂದ ಸ್ಟಾರ್ಟ್. ಬೇರೆ ಇನ್ನೋಸೆಂಟ್ ಹಿಂದೂಗಳಿಗೆ ಯಾಕೆ ಇದು ಮಾಡ್ತೀವಿ? ಯಾವಾಗ ನೀವು ಒಂದು ಧರ್ಮದ ಬಗ್ಗೆ ಮಾತಾಡ್ತೀರಿ, ಮಾತಾಡೋಕ್ಕಿಂತ ಪೂರ್ವದಲ್ಲಿ ನೀವು ಯೋಚನೆ ಮಾಡ್ಬೇಕು. ಅಥವಾ ನೀವು ಮಂದಿಗೆ ಉಪದೇಶ ಕೊಡೋಕ್ಕಿಂತ ಮೊದಲು ನಿಮ್ಮ ಮನೇಲಿ ಚಾಲು ಮಾಡ್ಬೇಕಲ್ಲ. ಯಾಕೆ ನಿನ್ ಮಗ ಇಲ್ವಾ? ನಿನ್ ಮಗಗೆ ಮಾಡಲ್ಲ, ನಿನ್ಗೆ ಸಿಗ್ಲಿಕ್ಕೆ ನಾವು ತಂದು ಕೊಡ್ತೀವಿ. ಅದೇನು ತಪ್ಪಿಲ್ಲಲ್ಲ ಲಗ್ನ ಮಾಡ್ಕೊಳ್ತು. ಒಮ್ಮೆ ನೀವು ಅದು ಒಂದು ಸ್ಪಷ್ಟೀಕರಣ ಕೊಡು. ಲವ್ ಜವಾದ್ ಬಗ್ಗೆ ಅಪೋಸ್ ಮಾತಾಡ್ತೀವಿ, ಲವ್ ಜವಾದ್ ಮಾಡತ್ತೆ. ಏನ್ ಲವ್ ಜವಾದ್ ಮಾಡ್ಬೇಕು, ಏನ್ ಲವ್ ಜವಾದ್ ಮಾಡಬಾರ್ದು, ಮೊದಲು ಇದು ಸ್ಪಷ್ಟೀಕರಣ ಕೊಡು. ಒಮ್ಮೆ ಹಿಂದೂ ಲಿಂಗಾಯತ ನೀ ಹಿಂದೂ ಲಿಂಗಾಯತ ಅದೇನೋ ಡೌಟ್ ಇದೆ ನಮ್ಗೆ. ಒಂದು ದಿವ್ಸನು ಇವತ್ತು ಎತ್ಕೊಂಡು ನೋಡಿಲ್ಲ, ಒಂದ್ ದಿವ್ಸ ಲಿಂಗದ ಪೂಜೆ ಮಾಡಿದ್ ನೋಡಿಲ್ಲ. ನೀವು ಲಿಂಗರಿ ಹಾಕೊಂಡಿದಾರಪ್ಪ. ನೀ ಬೇರೆ ಧರ್ಮ ಬಗ್ಗೆ ಮಾತಾಡ್ತೀನಿ, ನೀನ್ ಧರ್ಮ ಬಗ್ಗೆ ನೀನ್ ಯಾಕೆ ಮಾತಾಡ್ತಾ ಇಲ್ಲ? ಮುಸ್ಲಿಂ ಹುಡುಗಾರ ನಿನ್ಗೆ ಸಿಗ್ತಾರ, ಮಾಡ್ಕೋತಿ ಮಾಡ್ಕೊ. ಎಷ್ಟು ಮಂದಿ ಮಾಡ್ಕೊಂಡ್ರು, ಎಷ್ಟು ಮಂದಿ ಬಿಟ್ಟಿರಿ? ಯಾಕೆ ಇನ್ನು ಮುಸಲ್ಮಾನರು ಹಿಂದೂ ಹುಡುಗಾರ ಲಗ್ನ ಮಾಡ್ಕೊಂಡಿಲ್ಲ? ಅವ್ರ ಮಂದಿಗೆ, ಇನ್ನೋಸೆಂಟ್ ಮಂದಿಗೆ ನೀನು ಅವ್ರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡೋಕ್ಕಿಂತ ಮೊದಲ ನಾನೇ ಮಾಡ್ಕೊಂಡಿನ ಮಾಡಿ ತೋರಿಸಲ್ಲ. ಯಾಕೆ ತಾಕತ್ತಿಲ್ಲ ನಿಂಗ? ನಿನ್ ಮಕ್ಕಳ ಲಂಡನ್ಗೆ ಹೋಗ್ಬೇಕು, ಅಮೆರಿಕಾಗ್ ಹೋಗ್ಬೇಕು, ಬೇರೆ ಮಕ್ಕಳು ಹೋಗಿ ಜೈಲ್ನಾಗ ಹೋಗ್ಬೇಕಾ? ನಿನ್ ಮಕ್ಕಳಿಗೆ ಯಾಕೆ ಮಾಡುವುದಿಲ್ಲ? ಈ ಬೇರೆ ಹಿಂದೂ ಅಮಾಯಕ ಹಿಂದೂಗೆ ಯಾಕೆ ನೀ ಬಲಿಪಶು ಮಾಡ್ತಾ ಇದ್ದಿ? ಲಗ್ನ ಯಾರೇ ಮಾಡ್ಲಿ, ಪ್ರೀತಿ ಮಾಡ್ಲಿ, ಅದು ಮಾಡ್ಲಿ, ಲಗ್ನ ಮಾಡ್ಕೊಳ್ಳಿ, ಅರೇಂಜ್ ಮಾಡ್ಕೊಳ್ಳಿ, ಏನ್ ತಕರಾರು ಇಲ್ಲ ಅದಕ್ಕೆ. ಇದು ಹಿಂದೂಸ್ತಾನ್ ಅದ, ಹಿಂದೂಸ್ತಾನದಲ್ಲಿ ಎಲ್ಲರಿಗೂ ಇದು ಅದ. ಯಾವ ರೀತಿ ಅವ್ರಿಗೆ ಮನಸ್ಸಿಗೆ ಬರ್ತಾವ ಮಾಡ್ಕೊಳ್ಳಿ. ಬಟ್ ಅಮಾಯಕ ಹಿಂದೂಗಳಿಗೆ ನೀ ಪ್ರೋತ್ಸಾಹ ಕೊಟ್ಕಿಸಿ ಅವ್ರಿಗೆ 5 ಲಕ್ಷ ಕೊಟ್ಟು ಎಷ್ಟರೇ ರೊಕ್ಕ ಅದಾವ ನಿನ್ ಬಲ್ಲಿ? ಆಯ್ತು ಲಗ್ನ ಆಗ್ಲಕತ್ತಿಲ್ಲ, ತಗೊಂಡ್ ಬರ್ತೀವಿ, ನಾವೇ ಮಾಡ್ಕೊಡ್ತೀವಿ, ರೊಕ್ಕ ಅದಾವ ಅಟ್ಟ ಅದುವರೆ ಹೇಳ್ಬಿಡು. ಒಮ್ಮೆ ಎಷ್ಟು ಅದಾವ ಇಟ್ಟು ಮಂದಿ ಕರ್ಕೊಂಡ್ ಬರತ್ತಿ, ಸಾಮಾಜಿಕವಾಗಿ ಲಗ್ನ ಮಾಡ್ಬಿಡು. ರಾಮ ಮಂದಿರ ಮುಗೀತು, ಅದು ಮುಗೀತ, ಎಲ್ಲ ಮುಗೀತ, ಈಗ ಇದು ಚಾಲು. ಮತ್ ಮಾತಾಡ್ಲಕ್ಕ ಸುಮ್ ಕೂತಾರ ಏನ್ ಹೇಳ್ತೀರಿ ನೀವು? ಏನು ಇಲ್ಲ ನಿಮ್ಮಲ್ಲಿ ಏನ್ ದಮ್ಮಿಲ್ಲ ಏನಂತ ಕೇಳ್ತೀರಿ ನೀವೇ? ಮಾತಾಡ್ಲಿಕ್ಕ ನೀವು ಏನ್ ಹೇಳ್ತೀರಿ? ಏನ್ರಿ ನೀವು ಎಲ್ಲಾರು ಮುಸಲ್ಮಾನ್ ಸತ್ತಿರ ಏನಂತ ಕೇಳ್ತೀರಿ? ಮತ್ತೆ ಮುಸಲ್ಮಾನರ ಬಗ್ಗೆ ಮಾತಾಡಕತ್ತಾನ ಇವ ಮಾಡುವುದು ಅಂದಾಗ ಏನ್ ಕೆಲಸ ಮಾಡ್ಬೇಕಾಗಿತ್ತು? ವಿಧಾನಸಭಾನಲ್ಲಿ ಏನ್ ಕೇಳ್ಬೇಕಾಗಿತ್ತು? ಇದೇ ಮೊನ್ನೆ ನಿಮ್ಗೆ ಮಳೆ ಆಗಿದ್ದು ವಿಜಯಪುರ್ನಾಗ, ರಾಮನಗರ್ ಹೋಗಿ ಜಲ್ನಗರ್ ಆಗಿತ್ತು, ಕನ್ನಾನಗರ್ ಪೂರ ಇದು ಆಗಿತ್ತು, ತಾಜ್ ಬೋಡಿ ಪೂರ ಇದು ಆಗಿತ್ತು, ಕೌಜಲ್ಗಿ ನಮ್ಮ ಯಾವ್ದು ಶಾಪೇಟ್ ಏರಿ, ಜುಮಾ ಮಸೀದ್ ಏರಿಯಾ ಪೂರ, ಆಮೇಲೆ ಏನ ಗಚ್ಚಿನಕಟ್ಟಿ ಕಾಲನಿ, ಇವು ಎಲ್ಲ ನೀರೊಳಗೆ ನಿಂತಾವ. ಎಲ್ಲರೂ ಹೋಗಿದೀಪ? ಅದೇ ಪ್ರಸ್ತಾವನೆ ವಿಧಾನಸಭೆನಾಗ ಯಾಕೆ ಮಾಡಿಲ್ಲ? ಅಲ್ಲಿ ಕಾದ್ರಿ ವಕೀಲ್ ಬೇಕಾ? ನಿನಗೆ ಬಯವ್ರು ಅಲ್ಲೇ ಬೇಕಾ? ನೀನು ಬೈದಾಗ ನೀವು ಅವ್ರಿಗೆ ವರ್ಷ ತೆಗಿತಿ, ಆದ್ರೆ ಎಲ್ಲಾರು ಹೆಸರು ತಗೋಬೇಕು, ಎಲ್ಲಾರು ಬೇಲಕ್ ಚಾಲು ಮಾಡ್ತಾರೆ ನಿಮ್ಗೆ. ನೀನು ಅಲ್ಲಿ ಹೋಗಿ ವಿಧಾನಸಭೆನಾಗ ಯಾರಿಗೆ ಏನ್ ಕೇಳ್ಬೇಕಾಗೈತಿ, ಏನ್ ಪ್ರಶ್ನೆ ಬರ್ಬೇಕಾಗೈತಿ, ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ, ಏನು ಕರೆಂಟ್ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲೆಲ್ಲಿ ಆಗಿಲ್ಲ, ಏನೇನು ನಾವು ಇದು ಮಾಡಿದ್ವು, ಅದು ಯಾಕೆ ನಾವು ಮಾಡಿಲ್ಲ ಅಂತ ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತಲ್ಲ. ನೀನು ಬೈದವ್ರ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಿ ನೀವು. ಒಂದು ಬಸವನಗೌಡ್ರೆ ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಗೆ. ಹೇಳಿ, ಕಾಂಗ್ರೆಸ್ ಸಚಿವರು ಹೆಲ್ಪ್ ಮಾಡಿದ್ದಾರೆ ಅಂತ ಅದು ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ಶಿವನ್ ಇಲ್ಲ ಅವ್ರ ಮೇಲೆ ತಾಕತ್ತದಲ್ಲ ಹೇಳುದು, ಮತ್ತೆ ಅವ್ರಿಗೆ ಸ್ಪಷ್ಟೀಕರಣ ಕೊಡಲ್ಲ. ಅದು ಪ್ರಶ್ನೆ ನಮ್ಗೆ ಯಾಕೆ? ನೀವು ಅವ್ರಿಗೆ ಕೇಳ್ಬೇಕಲ್ಲ. ಕೇಳ್ದ ಅಲ್ಲ ರೀ, ಅಲ್ಲ ರೀ, ಪ್ರಶ್ನೆ ಹಾಕಿದಾರ ಅವರು. ಅಲ್ಲ ನಮ್ಗೆ ಯಾಕೆ ಹೇಳ್ತಾರ್ರಿ ಅವರು? ಅವ್ರಿಗೆ ಅವ್ರು ನಮ್ಗೇನ್ ಗೊತ್ತದು? ಅವ್ರಿಗೆ ಹೇಳ್ಯಾರಲ್ಲ, ಅವ್ರೇ ಸ್ಪಷ್ಟೀಕರಣ ಕೊಡಲ್ಲ. ಈಗ 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 ವಿಧಾನಸಭಾನಾಗ ಹೋಗಿ ಸುಳ್ಳು ಮಾತಾಡ್ತಾರೆ, ಇಟ್ ಕೇಸ್ ಅದಾವ ಅವ್ರ ಮ್ಯಾಗ. ಯಾಕೆ ಇಟ್ ಕೇಸ್ ಅದಾವಲ್ಲ, ಅವ್ರಿಗೆ ಯಾಕೆ ನೀವು ಇದು ಮಾಡಿಲ್ಲ? ಅದೇ ಹೇಳ್ಬೇಕಾಗಿ ನನ್ನ ಮ್ಯಾಗ ಇಟ್ ಕೇಸ್ ಅದ ಬಹಿರಂಗಾಗಿ ನೀ ಹೇಳ್ತಲ್ಲ, ಈ ನನ್ನ ಮ್ಯಾಗ ಇಟ್ ಕೇಸ್ ಅದಾವ, ವಿನಾ ಇಟ್ ಕೇಸ್ ಅದಾವ ಕಿಸಿ, ನಿನ್ ಮ್ಯಾಲ ಕೇಸ್ ಇಟ್ಕೊಂಡ್ ಕಿಸಿ ನೀನ್ ಆಮೇಲೆ ಇದು ಯಾಕೆ ಇಟ್ಲಿಕ್ಕೈತಿ? ಮೊದಲು ನಿನ್ ಮೇಲೆ ನೈತಿಕತೆ ಬೇಕಲ್ಲ, ನಿನ್ ಮೇಲೆ ಅದ್ರ ಬಗ್ಗೆ ಬೇಕಲ್ಲ. ನೋಡ್ರಿ, ಯಾವಾಗಲೂ ನಾವು ಹೇಳೋಕ್ಕಿಂತ ಪೂರ್ವದಲ್ಲಿ ಮೊದಲ ಮಾಡ್ಬೇಕು. ಇಲ್ಲಿ ಏನ್ ಮಾಡಿದ್ದಿ, ಬಿಜಾಪುರ್ನಾಗ ಏನ್ ಸಮಸ್ಯೆ ಅದ, ಬಿಜಾಪುರ ನೀರಿನ ಏನ್ ಸಮಸ್ಯೆ ಅದ, ರೋಡಿಂದ ಏನ್ ಸಮಸ್ಯೆ ಅದ, ಲೈಟಿಂದ ಏನ್ ಸಮಸ್ಯೆ ಅದ, ಡ್ರೈನೇಜ್ ಏನ್ ಸಮಸ್ಯೆ ಅದ, ಅದರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಮತ್ತೆ ಹಿರಿಯ ರಾಜಕಾರಣಿ ಅಂತ ಅನ್ಸ್ಕೋತಿ,
ಮತ್ ಹಿರಿಯ ರಾಜಕಾರಣಿ ಅಲ್ಲಿ ಮಾತಾಡೋದು ಜಗಳದ್ ಮಾತಾಡ್ತಾ ನಿನ್ ಬಗ್ಗೆ ಬೈದಕ್ಕೆ ಅದಕ್ಕೆ ನೀವು ಹೋಗಿ ಸಿಟ್ಲಿ ಅದೇ ಮಾತಾಡ್ತಿ ಮಾತಾಡಪ್ಪ ನೀನ್ ಬ್ಯಾಡ ಅನ್ನೋದಿಲ್ಲ ಕಾದ್ರಿಗೂ ಡಿಸ್ಕ್ವಾಲಿಫೈ ಮಾಡಿ ನೀನು ಡಿಸ್ಕ್ವಾಲಿಫೈ ಆಗಿ ಏನ್ ಸಮಸ್ಯೆ ಇಲ್ಲ ಬಟ್ ಕಾದ್ರಿದ ವಿಷಯದ ಅಲ್ಲಿ ತಗೊಳ್ಳುವಂತ ಅವಶ್ಯಕತೆ ಏನಿತ್ತು ಅಲ್ಲಿ ಬಿಜಾಪುರ ನೀರಾಗ ನಿಂತೈತಿ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ ನೀವು ಲಿಂಗಾಯತ್ ಅಂದಾಗ ಲಿಂಗಾಯತ್ ಸಮಾಜಕ್ಕೆ ಮೋಸ ಮಾಡಕತ್ತಿಲ್ಲ ಸರ್ಕಾರಿ ಅಭಿಯೋಜಕರಾಗಿ ಕೆಲಸ ಮಾಡ್ತಾ ಇದಾರೆ ಅವರು ಯಾರು ಖಾದ್ರಿ ವಕೀಲರು ಮಾಡ್ಲಿ ಅದಕ್ಕೆ ಅದ್ ನೀ ನೇಮಿಸಿದ ಅವ್ರನ್ನ ಸರ್ಕಾರದ ವಕೀಲರಾಗಿ ಕೆಲಸ ಮಾಡೋದ್ರಿಂದ ನ್ಯಾಯಯುತವಾಗಿ ನ್ಯಾಯ ಸಿಗಂಗಿಲ್ಲ ಹಾಗಾಗಿ ಅವರು ತಡಿಪಾರ ಇದಾರೆ ಆಮೇಲೆ ರೌಡಿ ಶೀಟರ್ ಇದಾರೆ ಕೊಲೆ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವ್ರನ್ನ ಹೊರಗಡೆ ವೆರಿ ಗುಡ್ ನೀವು 50 ಕೇಸ್ಗಿಂತ ಜಾಸ್ತಿನೇ ಆಗದಿರಿ MLA ಇಲ್ಲದ ಕಾರಣ ನಿಮ್ಗೆ ಏನು ಮಾಡಕ್ ಆಗಕತ್ತಿಲ್ಲ MLA ತಳಗ್ ಇಳಿಯಲ್ಲ ನಿಂದು ಯಾಕೆ ಗೊತ್ತಾಗ್ತೈತಿ MLA ಕೆಳಗ್ ಇಳಿ ಅವಾಗ ಗೊತ್ತಾಗ್ತೈತಿ ಯಾವ ಕೇಸ್ ಆಗಿತ್ತು ಅಲ್ಲಿ ಹೋದ್ರು ಬೆಂಗಳೂರಿನಾಗ ರೊಕ್ಕ ಕೊಟ್ಟು ಎಲ್ಲ ಇದು ಮಾಡಿ ಎಲ್ಲ ಮುಗಿಸ್ಕೊಂಡ್ ಬರ್ಲಾಕತ್ತಿದ್ವಿ ಮತ್ತೆ ನೀವು ಕೇಸ್ ನಡುದಿಲ್ಲ ಕೇಸ್ ಮಾಡ್ಬೇಕು ಪರ್ಮಿಷನ್ ತಗೋಬೇಕು ನಾವು ಅದೆಲ್ಲ ಇವರು ಪಬ್ಲಿಕ್ ಕೇಳ್ರಿ ಇವನು ಪಬ್ಲಿಕ್ ಸರ್ವಂಟ ನೀವು ಜನ ADGP ಇವನು ಪಬ್ಲಿಕ್ ಸರ್ವಂಟ ಅಲ್ರಿ ಅವ್ನಿಗೆ ನಾಮಿನೇಟ್ ಮಾಡ್ಯಾರ ನೀನ್ ಜನ ಆರಿಸ್ಕೊಂಡ್ ಬಂದಲ್ಲ ನೀನ್ ಜನ ಆರಿಸ್ಕೊಂಡ್ ಬಂದ್ ಜನರಿಗೆ ಮೋಸ ಮಾಡತ್ತಿದ್ದಿಲ್ಲ ನೀನು ಮೊದಲ ಅದು ನಿನ್ಗೆ ಇದು ಆಗ್ಲಿ ಡಿಸ್ಕ್ವಾಲಿಫೈ ಆಗ್ಲಿ ಏನ್ ಸಭಾಪತಿ ಬಳಿ ಮನವಿ ಮಾಡ್ತೀವಿ ಎಷ್ಟು ಕೇಸ್ ಇದ್ದಾಗ ಕ್ರಿಮಿನಲ್ ಇದ್ದಾಗ ಇವ್ನಿಗೆ ಮೊದಲೇ ಇದು ವಜಾ ಮಾಡ್ಬೇಕು ವಜಾ ಮಾಡಿ ಇವ್ನಿಗೆ ಎಷ್ಟು ಜವಾಬ್ದಾರಿ ಅದಲ್ಲ ಅವನಕ್ಕಿಂತ ಹೆಚ್ಚು ಜವಾಬ್ದಾರಿ ಸ್ಥಾನ ಮೇಲೆ ಯತ್ನಾಳ್ ಅದಾರ ಶಾಸಕ ಇದ್ದಾಗ ನಿನ್ ಮೇಲೆ ಏನು ಇದು ಮಾಡಕ್ ಆಗುದಿಲ್ಲ ಅವನಿಗೇನು ಕಾನೂನು ಬೇರೆ ಅದ ಕಾನೂನು ಪ್ರಕಾರ ಸದ್ಯಕ್ಕೆ ಅವ್ನಿಗೆ ಇದು ಪರ್ಮಿಷನ್ ತಗೋಬೇಕು ಮಾಡ್ಬೇಕಲ್ಲ ಈಗ ಏನದ ಸ್ಪಷ್ಟ ಅವನು ಸೇಮ್ ಇದ್ರ ಮೇಲೆ ಅವನೊಂದು ಸಂವಿಧಾನಾತ್ಮಕ ಹುದ್ದೆ ಮೇಲೆ ಅದಾನ ಏನು ಪಬ್ಲಿಕ್ ಸರ್ವೆಂಟ್ ADGP ಇಬ್ರು ವಜಾ ಗಳಿಸೋದಿಲ್ಲ ಇವ್ರಿಗೆ ವಜಾ ಆಗ್ಲಾಕ ಪ್ರಶ್ನೆ ಬರೋದಿಲ್ಲ ಎಲ್ಲ ಕೋರ್ಟ್ ಒಳಗ ಅವ ಎಷ್ಟ್ ಹೇಳ್ಯಾರಲ್ಲ ಅದು ಎಲ್ಲ ಇದ್ವಾಗ್ಯಾವ ಏನು ಪ್ರಾಬ್ಲಮ್ ಇಲ್ಲ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ್ಯಾವ ರೀತಿ ನಾವು ಏನ್ ತಗೋಬೇಕಾಗಿ ಹೇಳ್ದಲ್ಲ ನಿಮಗೆಲ್ಲ ಆಗಲೇ ನೀ ಅಂದ್ MLA ಆಗಿ ನೀವು ಎಷ್ಟು ಬೈತಿ ಅಷ್ಟು ಇದು ಮಾಡ್ತಿ ನೀನು ಒಂದ್ ಸಂವಿಧಾನ ಬದ್ರಾಗಿ ನೀವು ಮನುಷ್ಯರಲ್ಲಿ ಸಂವಿಧಾನ ಬರಾವ್ರ ಅದಿರಿ ಮತ್ತ ಅದನ್ನ ನೀವೇ ಬರಾವ್ರೆ ಮುರಿತೀರಿ ಅಂದ್ರ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾಧಿಕಾರಿ ಅವರೇ ರೆಫರ್ ಮಾಡಿ ಕೊಟ್ಟಿರ್ತಾರ ರೆಕಮೆಂಡ್ ಮಾಡಿ ಇದೆಲ್ಲ ಇದು ನೋಡ್ರಿ ಕಾನೂನು ಪ್ರಮಾಣ ತಗೋತು ಕೇಸ್ ಹಾಕು ಹೋರಾಟ ಮಾಡ್ತು ಎಲ್ಲಾನು ಮಾಡ್ತೀವಿ ಈಗಂತೂ ಎಲ್ಲದ ಸಿದ್ರದು ಈಗ ಸರ್ಕಾರ ಅದ್ರ ಮ್ಯಾಗ ಕ್ರಮ ತಗೊಂಡಿಲ್ಲ ಕಾನೂನು ಅದ್ರ ಮ್ಯಾಗ ಕ್ರಮ ತಗೊಳ್ಳಿಕ್ಕಂದ್ರೆ ಅದು ಏನ್ ಮಾಡ್ಬೇಕನ್ನೋದು ನಾವು ವಿಚಾರ ಮಾಡಿ ಮಾಡ್ತೀವಿ ಯಾಕಂದ್ರೆ ಪದೇ ಎಲ್ಲಾ ರೀತಿಯಿಂದ ಕೇಳ್ಕೊಳ್ಳೋದಾಯ್ತು ಹೇಳ್ಕೊಳ್ಳೋದಾಯ್ತ ಈಗ ಮಾನ್ಯ ಉಸ್ತುವಾರಿ ಸಚಿವರ ಬಳಿ ಹೋಗಿ ನಾವು ಮನವಿ ಮಾಡ್ಕೊತು ಅವ್ರು ಏನ್ ನಿರ್ಣಯ ಅದ್ ನೋಡ್ತು ಅದೆಲ್ಲ ಸಮಾಜದವ್ರು ಕೂಡಿ ಸಮಾಜ ಏನ್ ನಿರ್ಣಯ ಮಾಡ್ತಿತ್ತು ಅದ್ರ ಬಗ್ಗೆ ನಾವು ಸಮಾಜಗಳು ನಿಂದಿರ್ಬೇಕಾಗುತ್ತೆ अल्ताज पार्टी हॉल केशापुर सर्कल हुबली अब आपके लिए फराहम करता है कि मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।